ದಿನಕ್ಕೆ ಏನಿಲ್ಲ ಅಂತಂದ್ರು 1,000 ಸ್ಯಾಂಡ್ವಿಚ್ಗಳನ್ನ ಮಾಡಿ ಹಾಕ್ತಾ ಇರ್ತಾರೆ. ಸ್ಯಾಂಡ್ವಿಚ್ ಅಲ್ಲಿ ಸ್ಪೆಷಲ್ ಸ್ಯಾಂಡ್ವಿಚ್ ಇದು. ಈ ಹಾಲಲ್ಲೆಲ್ಲ ಪೂರ್ತಿ ಬ್ಯಾಟ್ ಮತ್ತೆ ಬಾಲ್ಸ್ ಇದೆಲ್ಲ ವರ್ಲ್ಡ್ ಕಪ್ ವಿನ್ ಆಗಿರುವಂಥ ಬ್ಯಾಟ್ಸ್ಗಳು. ವರ್ಲ್ಡ್ ಕಪ್ ಯಾವ ಟೀಮ್ ಗೆದ್ದಿದೆಯೋ ಆ ಟೀಮ್ ಕ್ಯಾಪ್ಟನ್ಗಳ ಸೈನ್ ಅಲ್ಲಿ ಹಾಕಿದ್ದಾರೆ. ಮತ್ತು ಆ ಕಡೆ ತೋರಿಸಿದ್ನಲ್ಲ ಆವಾಗಲೇ ಆ ಹಾಲ್ಗಳಲ್ಲಿ ಆ ಹಾಲಲ್ಲಂತೂ ಕಂಪ್ಲೀಟಾಗಿ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಡೆಡಿಕೇಟ್ ಮಾಡಿಬಿಟ್ಟಿದ್ದಾರೆ. ಅವರು ಯೂಸ್ ಮಾಡಿದಂಥ ಬ್ಯಾಟು ಬಾಲು, ಅವರ ಜೆರ್ಸಿ, ಅವರ ಶೂ ಮತ್ತು ಅವರ ಗಾರ್ಡ್ಗಳು. ಕೊನೆಯದಾಗಿ ಉಳಿದಿರೋದು ಈ ಹಾಲು. ಇದರಲ್ಲಿ ಏನೇನು ಇಟ್ಟಿದ್ದಾರೆ ನೋಡೋಣ ಬನ್ನಿ. ನೈಲ್ ಹಾರ್ವೆ ಅವರ ಬ್ಯಾಟ್ ಇದು, ಹಳೇ ಬ್ಯಾಟು. ಈ ಹ್ಯಾಂಡಲ್ ರಬ್ಬರ್ ನೋಡಿದ್ರೇ ಗೊತ್ತಾಗುತ್ತೆ ಇದು ರಬ್ಬರು ಅಲ್ಲ, ಇದೇನು ಮೆಟೀರಿಯಲ್ ಇದೆ. ಆವಾಗ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಪ್ರಾಕ್ಟೀಸ್ ಮಾಡಿದರು ಮತ್ತು ಎಷ್ಟು ಯೂಸ್ ಆಗಿದೆ ಇದು ಅಂತ. ಯಾವಾಗ ಇದೆಲ್ಲ ಕಂಪ್ಲೀಟಾಗಿ ವಿರಾಟ್ ಕೊಹ್ಲಿ ಅವರ ಫೋಟೋಗ್ರಾಫ್ಸು 2016 ಯೂಸ್ ಮಾಡಿರೋ ಅಂಥದ್ದು. ವಿರಾಟ್ ಕೊಹ್ಲಿ ಅವರು ಯೂಸ್ ಮಾಡಿದಂಥ ಗ್ಲೌಸ್ಗಳು, ಬ್ಯಾಟಿಂಗ್ ಪ್ಯಾಡ್ಸು, ಕೊಹ್ಲಿ ಅವ್ರ ಜೆರ್ಸಿ. ಈ ಬ್ಯಾಟಿಂದ ವಿರಾಟ್ ಕೊಹ್ಲಿ ಅವರು 973 ರನ್ಸ್ನ ಗಳಿಸಿದ್ದಾರೆ. 4 ಸೆಂಚುರೀಸ್ನ ಹೊಡೆದಿದ್ದಾರೆ ಈ ಬ್ಯಾಟಿಂದ. ವಾವ್, ಅಮೇಝಿಂಗ್ ಬ್ಯಾಟ್ ಇದಂತೂ. ಮತ್ತು ಅವರ ಹೆಲ್ಮೆಟ್, ಕಪಿಲ್ ದೇವ್ ಅವರ ಜರ್ಸಿ, ಧೋನಿ ಅವ್ರ ಜರ್ಸಿ, ನಮ್ಮ ಇಂಡಿಯನ್ ಟೀಮ್ನ ಫೀಮೇಲ್ ಕ್ರಿಕೆಟ್ ಪ್ಲೇಯರ್ಸ್ಗಳ ಜರ್ಸಿಗಳಿದು. ಹಂಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ಈ ಮ್ಯೂಸಿಯಂನ ನೋಡಿ. ಯಾಕಂತಂದರೆ ಎಂಥ ಹಳೆ ಬ್ಯಾಟ್ಗಳು ನೋಡಿ, ಎಂಥ ಇತಿಹಾಸ ಹೊಂದಿರುವಂಥ ಬ್ಯಾಟ್, ದೊಡ್ಡ ಪ್ಲೇಯರ್ಸ್ಗಳು ಯೂಸ್ ಮಾಡಿರೋವಂಥ ಕ್ರಿಕೆಟ್ ವಸ್ತುಗಳು, ಇದನ್ನೆಲ್ಲ ಇಷ್ಟು ಕಲೆಕ್ಷನ್ಗಳನ್ನ ಒಟ್ಟುಗೂಡಿಸಿ ಇಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ಆ ಮನುಷ್ಯನಿಗೆ ಒಂದು ದೊಡ್ಡ ಸೆಲ್ಯೂಟು. ಅವರವರ ವಸ್ತುಗಳು ಮತ್ತು ಅವರವರ ಸೈನು ಆ ವಸ್ತುಗಳ ಮೇಲೆ. ಈ ಮ್ಯೂಸಿಯಂನ ಯಾರು ಆರ್ಗನೈಸ್ ಮಾಡಿದ್ದಾರೆ ಅಂದರೆ ಖಂಡಿತ ಇದೆಲ್ಲ ಗೌರ್ಮೆಂಟ್ ಎಲ್ಲ ಇಷ್ಟೊಂದೆಲ್ಲ ಒಳ್ಳೆ ಕೆಲಸ ಎಲ್ಲ ಮಾಡಲ್ಲ ಬನ್ನಿ. ನಮ್ಮ ಗೌರ್ನಮೆಂಟು ರೋಹನ್ ಪಾಟಿ ಅವರು ಈ ಮ್ಯೂಸಿಯಂನ ಸೃಷ್ಟಿ ಮಾಡಿದ್ದಾರೆ. ಮತ್ತು ಈ ರೋಹನ್ ಪಾಟಿ ಅವ್ರಿಗೆ ಇಮ್ಕಾ ಅವಾರ್ಡ್ ಕೊಡಲಾಗಿದೆ ಮತ್ತು ನ್ಯಾಷನಲ್ ರೆಕಾರ್ಡ್ಸಲ್ಲಿ ಅವ್ರ ಹೆಸರು ದಾಖಲಾಗಿದೆ. ಸೌತ್ ಕಡೆಗೆ ಬಂದಿದ್ದೀನಿ, ಪುಣೆಯ ಸೌತಲ್ಲಿರೋವಂಥ ಈ MG ರೋಡಿಗೆ ಬಂದಿದ್ದೀನಿ. MG ರೋಡ್ ಬರೀ ಬೆಂಗಳೂರಲ್ಲ, ನಾನು ಮುಂಚೆನೇ ಹೇಳ್ದಂಗೆ ಪುಣೆಯಲ್ಲಿದೆ, ಬೆಂಗಳೂರಲ್ಲಿದೆ, ಡೆಲ್ಲಿಲಿದೆ, ಇನ್ನು ಬೇರೆ ಬೇರೆ ಕಡೆ ಎಲ್ಲ ಕಡೆನೂ ಆಲ್ಮೋಸ್ಟ್ MG ರೋಡ್ ಅನ್ನೋ ರೋಡು ಎಲ್ಲ ಕಡೆನೂ ಎಲ್ಲ ಮೇಜರ್ ಸಿಟಿಗಳಲ್ಲೂ ಇದೆ. ಈ MG ರೋಡಲ್ಲಿ ಈ ಕ್ಲೋವರ್ ಸ್ಯಾಂಡ್ವಿಚ್ ಅಂತೂ ತುಂಬಾ ಫೇಮಸ್ಸು. ದಿನಕ್ಕೆ ಏನಿಲ್ಲ ಅಂತಂದ್ರು 1,000 ಸ್ಯಾಂಡ್ವಿಚ್ಗಳನ್ನು ಮಾಡಿ ಹಾಕ್ತಾ ಇರ್ತಾರೆ. ಸ್ಯಾಂಡ್ವಿಚಲ್ಲಿ ಸ್ಪೆಷಲ್ ಸ್ಯಾಂಡ್ವಿಚ್ ಇದು. ಈಗ ಅದನ್ನು ರೋಸ್ಟ್ ಮಾಡಿ ತೆಗಿತಾ ಇದ್ದಾರೆ. ಪುಣೆಯ ನಂಬರ್ 1 ಬೇಕ್ರಿ ಈ ಕೈನಿ ಬೇಕ್ರಿ. ಪುಣೆಯ ಈಸ್ಟರ್ನ್ ಸೈಡಲ್ಲಿರುವಂಥ ಈ ಕೈನಿ ಬೇಕ್ರಿ ತುಂಬಾ ಫೇಮಸ್ಸು. ಎಷ್ಟು ಫೇಮಸ್ಸು ಅಂತಂದರೆ ನೀವೇ ನೋಡ್ತಿದ್ದೀರಾ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಇಲ್ಲಿ. ಯಾವುದೋ ಒಂದು ಬೇಕ್ರಿ ಎದುರುಗಡೆ ಇಷ್ಟೊಂದು ಜನ ನಿಂತ್ಕೊಂಡಿರೋದು ಮೋಸ್ಟ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಜಾಸ್ತಿ ಮಾವಾ ಕೇಕು, ಶ್ರೀವ್ಸ್ಬೆರಿ ಬಿಸ್ಕೆಟು, ಸ್ಪಾಂಜಿ ಕೇಕು, ಮಿಲ್ಕ್ ಬ್ರೆಡ್ಡು, ವೈನ್ ಬಿಸ್ಕೆಟು ಅಲ್ಲಿ ಜಾಸ್ತಿ ಫೇಮಸ್ಸು. ಮತ್ತು ಈ ಬೇಕ್ರಿಲಿ ಐಟಮ್ಗಳು ಅಂತಂದರೆ ಕೆಲವು ಐಟಮ್ ಇರೋದು, ಒಂದು 10ರಿಂದ 12 ಐಟಮ್ ಅಷ್ಟೇ ಇರೋದು. ಅದನ್ನು ತಗೊಳ್ಳೋಕ್ಕೆ ಜನ ಮುಗಿ ಬೀಳ್ತಾರೆ ಇಲ್ಲಿ.